ಕರಾವಳಿಯ ಜಾನಪದ ಕ್ರೀಡೆ ಕಂಬಳಕ್ಕೂ ಕೂಡ ಈಗ ಚಿನ್ನದ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಕಂಬಳಕ್ಕೂ ಕೂಡ ಚಿನ್ನದ ಬಹುಮಾನಕ್ಕೆ ಸಂಬಂಧ ಇದೆ. ಚಿನ್ನದ ಬಹುಮಾನವನ್ನು ಕೊಡೋದು ಕಂಬಳದ ಪರಂಪರೆ. ಆದರೆ ಕಂಬಳದಲ್ಲಿ ಈಗ ಚಿನ್ನದ ಪದಕವನ್ನು ಕೊಡೋದಕ್ಕೆ ಆಯೋಜಕರಿಗೆ ಸಂಕಷ್ಟ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಚಿನ್ನದ ಬೆಲೆ ಆ ಮಟ್ಟಕ್ಕೆ ಏರಿಕೆಯಾಗಿದೆ. 1,15,15,000 ರೂಪಾಯಿ ಮೌಲ್ಯದ ಚಿನ್ನವನ್ನ ಕಂಬಳ ಆಯೋಜಕರು ನೀಡ್ತಾ ಇದ್ರು. ಚಿನ್ನದ ಬಹುಮಾನವನ್ನ ನೀಡೋದು ಈಗ ಆಯೋಜಕರಿಗೆ ಸವಾಲಾಗಿ ಹೋಗಿದೆ. ಪದಕದಲ್ಲಿ ಚಿನ್ನದ ಪ್ರಮಾಣವನ್ನ ಬದಲಾಯಿಸೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಿದೆ. ದುಬಾರಿ ಆಗಿದ್ರೂ ಕೂಡ ಚಿನ್ನದ ಪದಕವನ್ನ ನೀಡ್ತೀವಿ ಅಂತ ಆಯೋಜಕರು ಹೇಳ್ತಾ ಇದ್ದಾರೆ. ಮುಂದೆ IPL ಮಾದರಿಯಲ್ಲಿ ಕಂಬಳವನ್ನ ನಡೆಸುವಂತಹ ಯೋಚನೆಗಳು ಕೂಡ ನಡೀತಾ ಇದೆ. ಮುಂಬೈ, ಬೆಂಗಳೂರು, ಗಲ್ಫ್ ಉದ್ಯಮಿಗಳಿಂದ ಪ್ರಾಯೋಜಕತ್ವದ ಚಿಂತನೆಗಳು ಕೂಡ ನಡೀತಾ ಇದೆ. ಕರಾವಳಿಯಲ್ಲಿ, ಅದರಲ್ಲೂ ತುಳುನಾಡಿನಲ್ಲಿ ಕಂಬಳಕ್ಕೆ ಅದರದ್ದೇ ಆದ ಸ್ಥಾನ, ಮಾನ, ಗೌರವಗಳು ಇದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಕಂಬಳ ಆಚರಣೆ ಅನ್ನುವಂಥದ್ದು ಒಂದು ದೈವಾರಾಧನೆಯ ಭಾಗವಾಗಿ ಇಲ್ಲಿ ನಡೆದುಕೊಂಡು ಬಂದಿರುವಂತದ್ದು. ಸೊ ಕಂಬಳದ ಒಂದು ಪ್ರೇಮಿಗಳಿಗೆ ಬಹಳ ಒಂದು ಆತಂಕದ ವಿಚಾರ ಅಂದ್ರೆ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಚಿನ್ನದ ದರ ಪ್ರತಿದಿನ ಏರಿಕೆ ಆಗುತ್ತೆ. ಕಂಬಳಕ್ಕೂ ಚಿನ್ನಕ್ಕೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. ಏನಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಂಬಳದ ಕೋಣಗಳನ್ನ ಸಾಕುತ್ತಾರೆ. ಹಾಗೆ ಸಾಕಿದಂತಹ ಕೋಣಗಳು ಕಂಬಳದ ಒಂದು ಇವೆಂಟಿನಲ್ಲಿ ಭಾಗವಹಿಸಿದಾಗ ಅದಕ್ಕೆ ಪ್ರತಿಯಾಗಿ ಅಲ್ಲಿ ಚಿನ್ನದ ಮೆಡಲ್ಗಳನ್ನ, ಪದಕಗಳನ್ನ ಬಹುಮಾನವಾಗಿ ನೀಡಲಾಗುತ್ತೆ. 1 ಪವನಿನ ಪದಕ, ಅರ್ಧ ಪವನಿನ ಪದಕ ಅನ್ನುವಂಥದ್ದು ಬಹಳ ಪ್ರತಿಷ್ಠೆಯ ಸಂಕೇತವಾಗಿ ಕಂಬಳದಲ್ಲಿ ತಲೆತಲಾಂತರದಿಂದ ನಡೆದು ಬಂದಿರುವಂತಹ ಒಂದು ಗೌರವ. ಈಗ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರುವುದರಿಂದ ಕಂಬಳ ಒಂದು ಸಂಘಟಕರಿಗೆ ಒಂದು ಸಂಕಟ ಉಂಟಾಗಿದೆ. ಪ್ರತಿದಿನ ಚಿನ್ನದ ಬೆಲೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. 1,15,000 ರೂಪಾಯಿವರೆಗೆ ಪವನ ಚಿನ್ನಕ್ಕೆ ಆದಾಗ ಹಿಂದಿನ ದರದ ಹೋಲಿಕೆ ಮಾಡಿದಾಗ ಈಗ ಆಗ್ತಾ ಇರುವಂತಹ ಏರಿಕೆಯಿಂದ ಸಂಘಟಕರು ಬಹಳ ಸಂಕಷ್ಟವನ್ನ ವರ್ಷದಿಂದ ವರ್ಷಕ್ಕೆ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಈ ಸೀಸನ್ ನಲ್ಲಿ ನಾವು ನೋಡೋದಾದ್ರೆ ಒಂದು ಕಂಬಳದಲ್ಲಿ ಇದ್ದಾಗ ಚಿನ್ನದ ರೇಟ್ ಮತ್ತೊಂದು ಕಂಬಳ ಆಗುವಾಗ ಚಿನ್ನದ ರೇಟ್ ಮತ್ತಷ್ಟು ಏರಿಕೆ ಆಗುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಹಾಗಂತ ಚಿನ್ನದ ಪದಕ ಕೊಡುವುದನ್ನು ಬಿಡೋಣವಾ ಅಂದ್ರೆ ಅದು ಕೂಡ ಆಗುದಿಲ್ಲ. ಯಾಕಂದ್ರೆ ತುಂಬಾ ಭಾವನಾತ್ಮಕವಾದ ಸಂಬಂಧ ಇದೆ. ಕಂಬಳದ ಕೋಣಗಳಿಗೂ ಚಿನ್ನದ ಒಂದು ಪದಕಕ್ಕೂ ಭಾವನಾತ್ಮಕವಾದ ಸಂಬಂಧ ಇದೆ. ಆದ್ರಿಂದ ಒಂದು ಪ್ರತಿಷ್ಠೆ ಅನ್ನುವ ರೀತಿಯಲ್ಲಿ ಕಂಬಳದ ಒಂದು ಸ್ಪರ್ಧೆಯಲ್ಲಿ ಕೋಣಗಳಿಗೆ ಚಿನ್ನವನ್ನ ಬಹುಮಾನವಾಗಿ ಕೊಡುವಂತಹ ಪ್ರತೀತಿ ನಡೆದು ಬಂದಿದೆ. ನಾವು ನೋಡಬಹುದು ಕಂಬಳದ ಕೋಣಗಳ ಓಟ, ಅದರ ಹಿಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.